ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸರ್ಸು ಅಡುಗೆ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಸಿಂಪಲ್ ಆಗಿ ಉದ್ದಿನ ವಡೆ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಉದ್ದಿನ ಬೇಳೆಯನ್ನು 3 ರಿಂದ 4 ಗಂಟೆ ನೆನೆಸಿಟ್ಟುಕೊಂಡಿದ್ದೆ. ನಾನು ಮನೆಯಲ್ಲಿರುವ ಉದ್ದಿನ ಬೇಳೆಯನ್ನು ಉಪಯೋಗಿಸುತ್ತಿದ್ದೇನೆ. ಇಲ್ಲಿ ನಾನು ಜಾರ್ಗೆ 1/4 ಜಾರಷ್ಟು ಉದ್ದಿನ ಬೇಳೆಯನ್ನು ಹಾಕಿಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳೋಣ. ನೋಡಿ, ಈ ರೀತಿ ಸಾಫ್ಟಾಗಿ ರುಬ್ಬಿಕೊಳ್ಳಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ. ಇದೇ ಥರ ಎಲ್ಲ ಉದ್ದಿನ ಬೇಳೆಯನ್ನು ನಾನು ಹಾಕಿಕೊಂಡು ರುಬ್ಬಿಕೊಂಡಿದ್ದೆ. ನೋಡಿ, ಈ ರೀತಿ ಚೆನ್ನಾಗಿ ಹುದುಗಿ ಬಂದಿದೆ. ಇದು ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ, ಈ ರೀತಿ ನಾನು ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ಹಾಕಿಕೊಂಡಿದ್ದೇನೆ. 3 ರಿಂದ 4 ಹಸಿಮೆಣಸಿನಕಾಯಿ, ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ. ಇಲ್ಲಿ ನಾನು ಮೆಣಸಿನ ಕಾಳನ್ನು ಸಣ್ಣ ಮಾಡಿಕೊಂಡು ಹಾಕ್ಕೊಂಡೀನಿ ಮತ್ತು ಕೊತ್ತಂಬರಿಯನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಇವಾಗ ಉದ್ದಿನ ವಡೆ ಯಾವ ರೀತಿ ಮಾಡೋದಂತ ನೋಡೋಣ. ಈ ರೀತಿ ತಗೊಂಡು ಈ ರೀತಿ ಒಂದು ಹೋಲ್ ಮಾಡಿಕೊಂಡು ಇವಾಗ ಎಣ್ಣೆಗೆ ಬಿಡೋಣ. ನೋಡಿ, ಇವಾಗ ತಿರುಗಿಸಿಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀವು ಯಾವ ಬೇಕಾದರೂ ಚಟ್ನಿ ಕೂಡ ಮಾಡಿಕೊಳ್ಳಬಹುದು. ಇದಕ್ಕೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.